ಹೆಸರು ಹೇಮುನಿರಾಜು, ಸಮತಾ ಸೈನಿಕಗಳ ರಾಜ್ಯ ಜಂಟಿ ಕಾರ್ಯದರ್ಶಿ. ನನ್ನ ಎಡಭಾಗದಲ್ಲಿ ಸಮತಾ ಸೈನಿಕಗಳ ರಾಜ್ಯ ಯುವ ಘಟಕದ ದಲಿತ ಚಳವಳಿ ನಾಗೇಶ್ ಅಂತ, ಮತ್ತು ನನ್ನ ಸಹೋದರಿಯಾದಂತಹ ಸಾವಿತ್ರಮ್ಮವರು ಭಾರತೀಯ ಸಮತಾ ಸೈನಿಕಗಳ, ಮತ್ತು ಹಾಗೆಯೇ ನಮ್ಮ ಸಮತಾ ಸೈನಿಕಗಳ ಪದಾಧಿಕಾರಿಗಳು, ಮತ್ತು ನಗೀನಾ ಅಂತಂದ್ಬಿಟ್ಟು ನಮ್ಮ ಭಾರತೀಯ ಸಮತಾ ಸೈನಿಕಗಳ, ಮತ್ತು ನಿರ್ಮಲಾ ಅಂತ. ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆತಕ್ಕಂಥ ಉದ್ದೇಶ ಏನು ಅಂತಂದರೆ, ಸುಮಾರು ಒಂದು ತಿಂಗಳಿಂದ ಈ ತಾಲೂಕಿನಲ್ಲಿ ದಲಿತರು ಮುಂದುವರತಕ್ಕಂಥವರು, ಆರ್ಥಿಕವಾಗಿ ಬಂದಿರತಕ್ಕಂಥವರು ನಮ್ಮಗಳ ಮೇಲೆ ಅಟ್ರಾಸಿಟಿಯನ್ನು ಮಾಡ್ತಾರೆ ಮತ್ತು ನಮ್ಮ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾರೆ ಅಂತ ಸದರಿ ಟೌನ್ ಸ್ಟೇಷನ್ನಲ್ಲಿ ಮತ್ತು ನನ್ಗುಡಿ ಸ್ಟೇಷನ್ನಲ್ಲಿ ಆರೋಪಗಳನ್ನು ಮಾಡ್ತಾಯಿದ್ದಾರೆ. ಅವರ ವೈಯಕ್ತಿಕ ವಿಚಾರಗಳನ್ನು ಇಲ್ಲಿ ಜನಸಾಮಾನ್ಯರ ಮೇಲೆ ಹರಿದು ಬಿಡತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ಇದೆ. ಕಾರಣ ನಮ್ಮ ಇದೇ ತಾಲೂಕಿನಲ್ಲಿರ್ತಕ್ಕಂಥ ಶಶಿಕುಮಾರ್ ಅವರು ಉದ್ಯಮಿಗಳು ಅಥವಾ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥವರು ಮತ್ತು ಬೇರೆ ಬೇರೆ ಇರತಕ್ಕಂಥ ಒಬ್ಬ ಯುವ ನಾಯಕ. ಇವರ ವೈಯಕ್ತಿಕ ವಿಚಾರದಲ್ಲಿ ಇವರ ಸ್ನೇಹಿತರಾದಂಥ ರಾಜ್ಕುಮಾರು, ಶಂಕರು, ಮಹೇಶ, ನಂದೀಶು, ಆಮೇಲೆ ಸೋಮಶೇಖರ್, ಸೂಡಿ ಅಂತ ಇನ್ನಿತರು ಇವರೆಲ್ಲ ಒಂದು ಸುಮಾರು ವರ್ಷಗಳಿಂದ ಇವರು ಸ್ನೇಹಿತರಾಗಿದ್ದು ಕಂಡು ಬಂದಿದೆ. ಇವರ ಏನು ದುಡ್ಡಿನ ವಿಚಾರಗಳಲ್ಲಿ ಈಗೀಗ ಅವರೆಲ್ಲ ಬೇರೆ ಬೇರೆ ಹಾಕ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಇವರು ನಮಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ಬಿಟ್ಟು ಆರೋಪ ಮಾಡೋದು, ನಾವು ಇವ್ರಿಗೆ ಎಷ್ಟೋ ಲಕ್ಷಕ್ಕೆ ಕೊಟ್ಟಿದ್ದೀವಿ ಅಂತಂದ್ಬಿಟ್ಟು ಆರೋಪ ಮಾಡಿದರೆ ಇದು ಯಾವ ನಾವು ಕಂಡಿರೋತಕ್ಕಂಥದ್ದಲ್ಲ. ಅವರು ಹೇಳೋ ವಿಚಾರಗಳಲ್ಲಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಅವ್ರು ಯಾವುದೂ ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಶಶಿಕುಮಾರ್ ಅವರು ಹೇಳ್ತಾರೆ. ಕೊಟ್ಟಿರ್ತಕ್ಕಂಥದ್ದು ನಾನೇ ಕೊಟ್ಟಿದ್ದೀನಿ ಅಂತಂದ್ರೂ ಅವರು ಈ ಫೇಸ್ಬುಕ್ನಲ್ಲಿ ಚೆಕ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ಫೋನ್ಪೇಗಳು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾದಂಥ ಮಾಹಿತಿಗಳನ್ನು ಅವ್ರು ಕೊಡ್ತಾರೆ. ನಾವು ಯಾಕಂತಂದರೆ ಇಲ್ಲಿ ಲೋಕಲ್ ಆಗಿರೋದ್ರಿಂದ ಸುಮ್ಮನೆ ಗೊಂದಲ ನಿಲ್ಲಿಸೋ ನಿಟ್ಟಿನಲ್ಲಿ ಇವೆಲ್ಲ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಜನಸಾಮಾನ್ಯರಿಗೆ ಅಟ್ರಾಸಿಟಿ ಅನ್ನೋದು ಸಾಮಾನ್ಯವಾಗಿ ಹೋಗಿದ್ದೀಗ. ಸುಮ್ಮನೆ ಅಟ್ರಾಸಿಟಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ 22ನೇ ತಾರೀಕು, ಅದು 22/5/2022 ನಂದಗುಡಿ ಸ್ಟೇಷನಲ್ಲಿ ಅವರ ಒಂದು ಆಂಧ್ರದಲ್ಲಿರ್ತಕ್ಕಂಥ ಏನೋ ರೆಡ್ಡಿಗಳು ಕೆಲವೊಂದು ಅವರು ಸ್ನೇಹಿತರು ಈಗ ಅವರೆಲ್ಲ ಬೇರೆ ಬೇರೆ ಆಗಿ ಅವ್ರ ಮೇಲೆ ಒಂದು ಫ್ರಾಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಂದಗುಡಿ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಇವರು ನನ್ನ ಮೇಲೆ ಇವರು ಒಂದು ಶಶಿಕುಮಾರ್ ಅವರನ್ನು ಒಂದು ಕಂಪ್ಲೇಂಟ್ ಕೊಡ್ತಾರೆ, ನನಗೂ ಮೋಸ ಮಾಡಿದ್ದಾರೆ ದುಡ್ಡು ವಿಚಾರದಲ್ಲಿ ಅಂತ. ಅದು ಪೊಲೀಸ್ ಇಲಾಖೆಯವರು ತನಿಖೆ ಮಾಡ್ತಾರೆ. ಆ ತನಿಖೆನಲ್ಲಿ ಯಾರ್ಯಾರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದು ನ್ಯಾಯಾಲಯದಲ್ಲಿದೆ, ನಡೀತಾ ಇದೆ. ಅದಾದಮೇಲೆ 25ರಲ್ಲಿ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಅಟ್ಯಾಕ್ ಮಾಡುವಂಥ ಉದ್ದೇಶಗಳನ್ನು ಏನೇನೋ ನಮಗಂತೂ ಗೊತ್ತಿಲ್ಲ. ಅವರು ಯಾರು ನಮ್ಮ ಶಶಿಕುಮಾರ್ ಅವರು ಮನೆಯಲ್ಲಿ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಅವ್ರ ಮಕ್ಕಳು ಮತ್ತು ಅವ್ರು ಹೆಂಗ್ತಿರುವಂಥ ಸಂದರ್ಭದಲ್ಲಿ ಹೋಗಿ ಅವ್ರ ಮೇಲೆ ಅಶ್ಲೀಲವಾಗಿ ಬೈದು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಹಾಗಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡಬಾರ್ದಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಟ್ರಾಸಿಟಿ ಆಗಿದೆ, ಅದ್ರ ಮೇಲೆ ತನಿಖೆ ನಡೀತಾ ಇದೆ. ಮತ್ತು ಇನ್ನೊಂದು ಸತಿ ಎಲ್ಲ ಒಂದು ರೋಡಲ್ಲಿ ಅಟ್ಯಾಕ್ ಮಾಡಿದಾಗ ಅವರು ಮತ್ತು ಇಲ್ಲಿ 25ರಲ್ಲಿ ಕೂಡ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ, ಅದು ಕೊಟ್ಟಿದ್ದಾರೆ. ಅದು ವೈಯಕ್ತಿಕ ವಿಚಾರಗಳು. ಅದನ್ನು ಬಿಟ್ಬಿಟ್ಟು ಇವರು ತಾಲೂಕಿನಲ್ಲಿರ್ತಕ್ಕಂಥವರೆಲ್ಲ ಸರ್ವರ್ಣಿಯರು ಕೆಲವರೆಲ್ಲ ದಲಿತರು ಅಟ್ರಾಸಿಟಿ ಕೊಡ್ತಾರೆ, ಇವರು ಎಲ್ಲೇಂದ್ರೆ ಅಲ್ಲೂ ನಮ್ಮ ಮೇಲೆ ಅಟ್ರಾಸಿಟಿ ಕೊಡ್ತಾರೆ ಅಂತಂದರೆ ನಾವು ಸದ್ಯಕ್ಕೆ ಇದು ದೂರವಾದದ್ದು ಅಂತಂದು ನಾವಿಲ್ಲಿ ಟೀಕೆ ಮಾಡ್ತೀವಿ ಮತ್ತು ಅದನ್ನು ವಿರೋಧಿಸ್ತೇವೆ. ನಾವು ಕೂಡ ಸುಮಾರು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ, ದೌರ್ಜನ್ಯಗಳು ನಡೀತಾ ಇದ್ದಾವೆ, ದಬ್ಬಾಳಿಕೆಗಳು ನಡೀತಾ ಇದ್ದಾವೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಮತ್ತು ವಿರೋಧಿಸ್ತಾ ಇದ್ದೀವಿ ಮತ್ತು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಆಗೋಗಿದೆ. ಈಗ ತಾವು ನೋಡ್ಬೋದು ಇಲ್ಲಿ ಈಗ ಯಾರು ರಾಜ್ಕುಮಾರು, ನಂದೀಶ್ ಅವರು ಇವೆಲ್ಲ ಫೋಟೋಗಳಿದ್ದಾವೆ, ಮಹದೇಶ್ ಅಂತ ಅಂದ್ಬಿಟ್ಟು, ಸೂಡಿ ಅಂತ ಅಂದ್ಬಿಟ್ಟು ನೋಡಿ, ಇವರೆಲ್ಲ ಜೊತೆಲಿರ್ತಕ್ಕಂಥವ್ರು. ಇವತ್ತು ಇವರೇನೋ ದೂರ ಆಗಿದ್ದೀರಿ ಅಂತಂದ್ಬಿಟ್ಟು ಹೇಳಿ ಇವತ್ತು ಇವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಡೋದು ಮತ್ತು ನಮ್ಮಲ್ಲಿ ಒಂದು ವಾರಗಳಲ್ಲಿ ನಮ್ಮ ಮೇಲೆ ಅಟ್ರಾಸಿಟಿ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮನ್ನು ದಿಕ್ತಪ್ಸೋ ನಿಟ್ಟಿನಲ್ಲಿ ಇವರೆಲ್ಲ ಮಾಡ್ತಿದ್ದಾರೆ. ಜೈ ಭೀಮ್, ನಮಸ್ಕಾರ. ಏನಪ್ಪ ಅಂದರೆ ಇವತ್ತಿನ ವಿಷಯ, ಕಾನೂನು ಎಲ್ಲರಿಗೂ ಒಂದೇ, ಪ್ರಧಾನಮಂತ್ರಿಗೂ ಒಂದೇ, ಸಾಮಾನ್ಯ ಜನಕ್ಕೂ ಕಾನೂನು ಒಂದೇ.
ಯಾರಿಗೆ ಕಾನೂನು ಪ್ರಕಾರ ಮೋಸ ಆದರೆ ಅಥವಾ ಅನ್ಯಾಯ ಆದರೆ ಕಾನೂನು ಅಡಿಯಲ್ಲಿ ಕೇಸ್ ದಾಖಲೆ ಮಾಡಬೇಕು. ಕೇಸ್ ದಾಖಲೆ ಮಾಡಿದ್ರೆ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಇದ್ದಾರೆ, ಸಂಬಂಧಪಟ್ಟಂಗೆ ಎನ್ಕ್ವೈರಿ ಮಾಡ್ತಾರೆ. ಯಾರು ಏನೇ ಪ್ರಾಬ್ಲಮ್ ಆದ್ರೂ ಅವ್ರೇನು ಮಾಡ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು, ಮಾಡಬೇಕು. ಅದಕ್ಕೆ ಹೊರತುಪಡಿಸಿ ಇತ್ತೀಚೆಗೆ ಹೊಸಕೋಟೆ ತಾಲೂಕಲ್ಲಿ ಯಾರ್ಯಾರು, ಅದು ಹೊಸಕೋಟೆ ತಾಲೂಕಲ್ಲಿ ಯಾರೂ ಅಲ್ಲ, ಯಾರೋ ಬೇರೆಯವ್ರು ಬರ್ತಾರೆ, ಫೋಟೋ ಇಟ್ಕೊಂತಾರೆ ಶಶಿಕುಮಾರ್ದು, ನಂಗೆ ಇಷ್ಟು ಕೋಟಿ ದುಡ್ಡು ಕೊಡಬೇಕು, ಅಷ್ಟು ಕೋಟಿ. ಮೊದಲು ನೋಡಿ, ಈಗ ಶಂಕರ್ ಅನ್ನೋನು ಇದೆಲ್ಲ ಗ್ರೂಪ್ ಲೀಡ್ರು. ಶಂಕರ್ ಅನ್ನೋನು ಏನು ಮಾಡ್ತಾನೆ, ಶಶಿ ಹತ್ರ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾನೆ. ಅವನು ಎಷ್ಟಕ್ಕಿಂತ ಶಂಕರ್ ದುಡ್ಡು ತಗೊಂಡಿದ್ದೆ. ಶಂಕರ್ ಏನು ಹೇಳೋದು, ನಾನು ನನ್ನ ತಂಗಿ ನಮ್ಮ ಅಕ್ಕಂದ್ರ ಹತ್ರ ಎಲ್ಲ ನಾನು ಕೋಟಿಗಟ್ಟಲೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅಂತಾನೆ. ಕೋಟಿಗಟ್ಟಲೆ ದುಡ್ಡಿರೋನು ಶಶಿಕುಮಾರ್ 10,000, 5,000, 35,000, 90,000 ನೋಡಿ ಇಷ್ಟು ಇಸ್ಕೊಂಡಿದ್ದಾನೆ. ಏನಕ್ಕೆ ಇಷ್ಟೆಲ್ಲ ದುಡ್ಡು ಇಸ್ಕೊತಾನೆ? ಅಷ್ಟು ಕೋಟಿ ಇರೋನು, ಶಂಕರ್ ಅನ್ನೋ ವ್ಯಕ್ತಿ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರೋನು ಈ 10,000, 5,000, 2,000, 1,000 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂತಾನೆ ಶಶಿಕುಮಾರ್ ಅಕೌಂಟಿಂದ ಶಂಕರ್ ಅಕೌಂಟ್ಗೆ. ಏನು 500 ರೂಪಾಯಿ ನೋಡಿ, ಕೋಟಿಗಟ್ಟಲೆ ಇರೋನು 500 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂತಾನ, 500 ರೂಪಾಯಿ ಮಾಡಿಸ್ಕೊಂತಾನ. ದಯವಿಟ್ಟು ಇದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಅಪಪ್ರಚಾರ ಅಂತ. ಈಗ ಏನು ಶಶಿಕುಮಾರನ ಮೇಲೆ ಅಲಿಗೇಷನ್ ನಡೀತಾ ಇದ್ದಾರೆ, ಅದು ಇಷ್ಟಿಗೆ ಸ್ಟಾಪ್ ಆಗಿ ಯಾವುದೇ ಕಾರಣಕ್ಕೆ ಅವರು ಏನಿದೆ ಕಾನೂನು ಪ್ರಕಾರ ತನಿಖೆ ಅಂತಾರೆ, ಅವರಿಗೆ ನ್ಯಾಯ ಶಿಕ್ಷೆ ಏನು ಬೇಕೋ ಅದು ಅವರೇ ಕೊಡ್ತಾರೆ ಕಾನೂನು ಪ್ರಕಾರ. ಯಾವುದೇ ಕಾರಣಕ್ಕೆ ಈ ಥರ ಅಲಿಗೇಷನ್ ಮಾಡಬಾರ್ದಂತ ತಮ್ಮಲ್ಲಿ ಕೇಳ್ತೀವಿ.